ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ರಾಶಿ ನಕ್ಷತ್ರ ಪಂಚಾಂಗ ಫಲ ಅಂದರೆ ರಾಶಿ ಭವಿಷ್ಯ ತಿಳ್ಕೊಳ್ಳುವ. ಯಾವ್ಯಾವ ರಾಶಿಗೆ ಏನು ಫಲ ಇದೆ, ಯಾವ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು. ಗುರುವಾರ 14ನೇ ತಾರೀಕು 2026 5ನೇ ತಿಂಗಳ ನೋಡಿ ಯಾವ ರಾಶಿಯವ್ರಿಗೆ ಏನು ಫಲ ಇದೆ ಅಂತ ತಿಳ್ಕೊಳ್ಳುವ. ಅಂದರೆ ಒಂದೊಂದು ರಾಶಿಗೆ ಒಂದೊಂದು ನಕ್ಷತ್ರದವರಿಗೆ ಯಾವ ದೇವತೆಗಳಿಗೆ ಆರಾಧನೆ ಮಾಡಬೇಕು, ಏನು ಫಲ ಇದೆ ನೋಡುವ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಆಲ್ ಬಟನನ್ನು ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸರಿಯಾದ ತಪ್ಪ ತಿಳ್ಕೊಳ್ಳಿ. ಮೊದಲನೇ ರಾಶಿ ಮೇಷರಾಶಿ. ಈ ಮೇಷರಾಶಿಯವ್ರಿಗೆ ಏನು ಫಲ ಇದೆ, ಯಾವ ಪರಿಹಾರ ನೋಡಿ. ಮೇಷರಾಶಿಯವರು ಸೂರ್ಯನ ಆರಾಧನೆ ಮಾಡಬೇಕು. ಕೋಪ ಜಾಸ್ತಿ, ಹತಾಶೆ ಜಾಸ್ತಿ, ಒಳ್ಳೆ ಮನಸ್ಸು, ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಗುಣ ಇದೆ. ಕಮೆಂಟ್ ಮಾಡಿ ತಿಳಿಸಿ ನೀವು ಸರಿಯಾದ ತಪ್ಪ. ಅಂದರೆ ತಮಗೆ ಕೋಪ ಬಂದರೆ ತಡ್ಕೊಳಕ್ಕಾಗಲ್ಲ, ಯಾರು ಏನೇ ಹೇಳಿದರೂ ಕೇಳಲ್ಲ. ಈ ಥರ ಭಾಳ ಕೋಪ, ನಿಮ್ಮದೇ ಆಗಬೇಕು ಈ ಥರ. ಹಾಗೆ ಯಾವುದು ತೊಂದರೆಗೀಡಾಗಬೇಡಿ. ಸೂರ್ಯದೇವರ ಆರಾಧನೆ ಮಾಡಿ, ಸ್ವಲ್ಪ ಅನಾರೋಗ್ಯ ಎಲ್ಲ ಕಾಪಾಡ್ಕೊಳ್ಳಿ. ತಾವು ತಮ್ಮ ಅದೃಷ್ಟ ಬಣ್ಣ ಹಳದಿ ಮತ್ತು ಕೆಂಪು, ಅದೃಷ್ಟ ಸಂಖ್ಯೆ 1. ರಿಷಭ ರಾಶಿ. ರಿಷಭ ರಾಶಿಯವರಿಗೆ ಮಾಡುವಂಥ ಕೆಲಸ, ತಗೊಳ್ಳೋಂಥ ನಿರ್ಧಾರ, ಯಾವುದಕ್ಕೂ ಒಂದು ಗುಂಡಿಗೆ ಬಿದ್ದ ಹಾಗೆ ನೀವು ಏನೋ ಒಂದು ಮಾಡಬೇಕು, ನಮಗಿದು ಬೇಕೇ ಬೇಕು, ನಮ್ಗೆ ಇದೇ ಹತಾಶ ಭಯಂಕರ. ಮುಂದೆ ಏನಾಗ್ತದೆ ಮತ್ತೆ ನೋಡುವ. ಮುಂದೆ ನೀವು ಗುಂಡಿ ತೋಡ್ಕೊಳ್ಳೋದು ನೀವೇ, ಮೇಲೆ ಎಲ್ಲ ಸಿಡಿಸ್ಕೊಳ್ಳೋದು ನೀವೇ, ಮಾಡೋಂಥದ್ದೆಲ್ಲ ನಿಮಗೆ. ಆದರೂ ಕೂಡ ಚಿಂತೆ ಮಾಡಲಿಕ್ಕಿಲ್ಲ, ಮಾಡಿ ಒಮ್ಮೆ ಮನಸ್ಸಿಗೆ ಸಂತೋಷ. ಚಿಂತೆ ಮಾಡಬೇಡಿ, ಶಿವನ ಆರಾಧನೆ ಮಾಡಿ, ನಮಗೆ ಒಳ್ಳೆಯ ಫಲ ಇದೆ. ತಮ್ಮ ಅದೃಷ್ಟ ಬಣ್ಣ ಕೆಂಪು ಮತ್ತು ಕಪ್ಪು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಏನು ಫಲ ಇದೆ ನೋಡಿ. ಮಿಥುನ ರಾಶಿಯವರಿಗೆ ಅದ್ಭುತ ಫಲ ಇದೆ. ಸ್ವಲ್ಪ ನೀರು ಕುಡಿಬೇಕು, ಅನಾರೋಗ್ಯ ಕಾಪಾಡಬೇಕು, ಹಣಕಾಸಿನ ಟೆನ್ಷನ, ತಗೊಳ್ಳೋಂಥ ನಿರ್ಧಾರ ಟೆನ್ಷನ, ಮಾಡೋವಂಥ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಈ ಥರ ಚಿಂತೆ ಮಾಡಬೇಡಿ. ಶಿವನ ಆರಾಧನೆ ಮಾಡಬೇಕು. ತಮ್ಮ ಅದೃಷ್ಟ ಬಣ್ಣ ಬಿಳಿ ಬಣ್ಣ, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಕಿರಿಕಿರಿ, ಒತ್ತಡ ಯಾವುದೇ ಎಷ್ಟೇ ಇದ್ದರೂ ಕೂಡ ತಾಳ್ಮೆ ಜಾಸ್ತಿ. ಚಿಂತೆ ಮಾಡಬೇಡಿ, ಶಿವನ ಆರಾಧನೆ ಮಾಡಿ. ಶಿವದೇವರ ಆರಾಧನೆ ಯಾವುದು ನಡೆಯಲ್ಲ. ದೇವರ ಭಕ್ತಿ ಮಾಡೋಂಥದ್ದು, ಭಕ್ತಿಯಿಂದ ಮನುಷ್ಯ ಎಷ್ಟೇ ಶಕ್ತಿ ಕಾಪಾಡ್ತದೆ. ಚಿಂತೆ ಮಾಡಬೇಡಿ. ತಮ್ಮ ಅದೃಷ್ಟ ಬಣ್ಣ ಬಿಳೆ ಬಣ್ಣ, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರು ಸೂರ್ಯನಾರಾಯಣನ ಆರಾಧನೆ ಮಾಡಬೇಕು. ಅಂದರೆ ಗುರುಬಲ, ಒಳ್ಳೆಯ ಗುರುಬಲ ಇದೆ, ತೊಂದರೆ ಇಲ್ಲ. ಚಿಂತೆ ಮಾಡಬೇಡಿ, ಕೋಪಕ್ಕೀಡಾಗಬೇಡಿ. ಯಾವುದೇ ಕಿರಿಕಿರಿ, ತಾಳ್ಮೆ ಜಾಸ್ತಿ ಇರಲಿ. ಎಲ್ಲ ಸಂದರ್ಭವನ್ನು ನಿಮ್ಮದೇ ಆಗಿರಲ್ಲ, ತಾಳ್ಮೆ ಜಾಸ್ತಿ ತೊಗೊಳ್ಬೇಕು. ತಾಳದಷ್ಟು ಬಾಳ್ತದೆ ಮನುಷ್ಯ. ಚಿಂತೆ ಮಾಡಬೇಡಿ, ಅದ್ಭುತ ಫಲ ಇದೆ. ಮಾ ದುರ್ಗನ ಆರಾಧನೆ ಮಾಡಬೇಕು. ಹಾಗೆ ಚಿಂತೆ ಮಾಡಬೇಡಿ, ಮಂತ್ರ ಜಪ ಕೊಡಿ. ತಮ್ಮ ಅದೃಷ್ಟ ಬಣ್ಣ ಹಳದಿ ಬಣ್ಣ, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹಣಕಾಸಿಂದು ಮಾಡುವಂಥ ಕೆಲಸ, ತಗೊಳ್ಳೋಂಥ ನಿರ್ಧಾರ, ಏನು ಮಾಡಿದರೂ ಹೊಂದಾಣಿಕೆ. ಯಾವುದೇ ನಿರ್ಧಾರ ತಗೊಂಡ್ರೂ ಹೊಂದಾಣಿಕೆ ನೋಡಿ. ಒಳ್ಳೆ ಫಲ ಇದೆ. ಪ್ರತಿಯೊಬ್ಬರು ಬರೋರು, ಹೋಗೋರು, ತಗೊಳ್ಳೋರು, ಕೊಡೋರೆಲ್ಲ ಇದ್ದಿದೆ ಯಾವಾಗಲೂ. ಚಿಂತೆ ಮಾಡಬೇಡಿ, ಒಳ್ಳೆ ಫಲ ಇದೆ. ನೀವು ಮಾಡುವಂಥ ಕೆಲಸ, ತಗೊಳ್ಳೋಂಥ ನಿರ್ಧಾರ ಎಲ್ಲ ಒಳ್ಳೆಯದೆ. ವಿಷ್ಣು ದೇವರ ಆರಾಧನೆ ಮಾಡಿ. ನಿಮ್ಮ ಅದರಷ್ಟು ಬಣ್ಣ ನೀಲಿ ಬಣ್ಣ, ಅದೃಷ್ಟ ಸಂಖ್ಯೆ 1. ತುಳಸಿ ರಾಶಿ. ತುಳಸಿ ರಾಶಿಯವರು ತಗೊಳ್ಳೋಂಥ ನಿರ್ಧಾರ, ಮಾಡುವಂಥ ಕೆಲಸ ಎಲ್ಲವನ್ನು ಅಭಿವೃದ್ಧಿ, ತಮಗೆ ಸಂತೋಷ ತರ್ತದೆ. ತಾವು ಹೇಳ್ಕೋಬೋದು, ಯಾರೇನೇ ಮಾಡಿದ್ರು ನಮಗಿಂತ ಮೊದಲು ಯಾರಿಲ್ಲ, ನಾವೇ ಮೊದಲು ಅಂತ. ಈ ಥರ ತಾವು ಗುರುನ ಆರಾಧನೆ ಮಾಡಬೇಕು. ತಮ್ಮ ಅದೃಷ್ಟ ಬಣ್ಣ ಹಳದಿ ಮತ್ತು ಕೆಂಪು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಗೊಳ್ಳೋಂಥ ನಿರ್ಧಾರ, ಮಾಡುವಂಥ ಕೆಲಸ, ಹಣಕಾಸು ಏನೂ ಇಲ್ಲದ್ರೆ ಅಷ್ಟೇ ಹೋಯಿತು. ವಿರೋಧ ಜಾಸ್ತಿ, ಆ ಥರ. ಚಿಂತೆ ಮಾಡಬೇಡಿ, ಶಿವದೇವರ ಆರಾಧನೆ ಮಾಡಿ. ಗುರುಬಲ ಇದೆ,
ಮಾಡ್ಕೊಂಡು ಹೋಗಿ. ಶುಭವಾಗಲಿ. ತಮಗೆ ಅದೃಷ್ಟ ಬಣ್ಣ ಕಪ್ಪು ನೀಲಿ. ಅದೃಷ್ಟ ಸಂಖ್ಯೆ 2. ಧನುಸು ರಾಶಿ. ಧನುಸು ರಾಶಿಯವರು ನೋಡಿ, ಸ್ಟೆಪ್ ಹತ್ತುವಾಗ ಜಾಗ್ರತೆ ಮಾಡಬೇಕು, ಓಡಾಡೋಕೆ ಜಾಗ್ರತೆ ಮಾಡಬೇಕು, ತಾವು ಕೆಲಸ ಮಾಡಬೇಕು, ಚಿಂತೆ ಮಾಡಬೇಡಿ. ಗುರುನ ಆರಾಧನೆ ಇದೆ. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣ. ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರು ತಗೊಳ್ಳೋಂಥ ನಿರ್ಧಾರ ಮಾಡುವಂಥ ಕೆಲಸ ಎಲ್ಲ ಒತ್ತಡ. ಶನಿದೇವರ ಆರಾಧನೆ ಮಾಡಬೇಕು. ಅದೃಷ್ಟ ಬಣ್ಣ ಕಪ್ಪು. ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರು ಮಾಡುವಂಥ ಕೆಲಸ, ತಗೊಳ್ಳೋಂಥ ನಿರ್ಧಾರ ಎಲ್ಲವನ್ನು ತಾವೇನೇ ಮಾಡಿದರೂ ಅನುಮಾನ ಜಾಸ್ತಿ. ಅದನ್ನು ಬಿಡಬೇಕು. ನೀವು ಚಿಂತೆ ಮಾಡಬೇಡಿ. ಶಿವದಾನ ಆರಾಧನೆ ಮಾಡಿ, ಒಳ್ಳೆಯ ಫಲ ಇದೆ. ಶನಿವಾರ ಅಶ್ವತ್ಥ ಮರಕ್ಕೆ ಹೋಗಿ, ನಮಗೆ ಶುಭವಾಗಲಿ. 7.5 ದಯ್ಯ ಮುಗಿಲಿಕ್ಕೆ ಬಂದಿದೆ, ಚಿಂತೆ ಮಾಡಬೇಡಿ. ಅದೃಷ್ಟ ಬಣ್ಣ ಕಪ್ಪು ಮತ್ತು ನೀಲಿ. ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರು ನೋಡಿ, ತಮಗೆ ಕೋಪ ಜಾಸ್ತಿ. ಮಹಿಳೆಯರಾಗಲಿ ಪುರುಷರಾಗಲಿ ಹತಾಶೆ ಜಾಸ್ತಿ. ತಾವು ಮಾಡಿದೇ ಹೌದು, ತಾವು ಅಂದಿದೇ ಹೌದು. ಪ್ರಯಾಣ ಆಗ್ಬೋದು, ಹಣಕಾಸಿನ ವ್ಯವಹಾರ, ಫೋನ್ ಕಾಲ್ ಮೂಲಕ ಮಾತಾಡ್ಬೋದು, ಈ ಥರ ಇರ್ತದೆ. ಚಿಂತೆ ಮಾಡಬೇಡಿ. ಗುರುನ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 1. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತಿ, ಆಲ್ ಬಟನ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.